ಗನ್ ಎಲ್ಲ ತಗೊಂಡ್ಬಿಡಿದ್ಯಾ? ಶೂಟ್ ಮಾಡ್ಬೇಕಾ? ಶೂಟ್ ಮಾಡ್ಬೇಕಾ? ಇಂಥದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ? ಮೊನ್ನೆ ರೀಸೆಂಟ್ ಆಗಿ 1 ವೀಕ್ ಬಿಫೋರ್ ಗರ್ಗೆ ಸುಮ್ಮಳ್ಳಿ ಏನಾಯ್ತು ಗೊತ್ತಾ? ಸುಮ್ಮಳ್ಳಿ ಒಬ್ಬ ಅಡಲ್ಟ್ ಅಂದ್ರೆ ಇನ್ನೊಬ್ಬ ವಯಸ್ಸಾಗಿರೋರು, ಅವರು ಗಾಡಿನೂ ಟಚ್ ಆಗಿಲ್ಲ, ಏನೋ ಅದೇ ಮುಂದಕ್ಕೆ ಹೋಗಿ ಅಥವಾ ಸೈಡ್ ಹೋಗಿ ಅಂತ ಅಷ್ಟೇ. ಅಷ್ಟಕ್ಕೆ ಅವನು ಹಿಡಿದ್ಬಿಟ್ಟು ಮೂಗ್ಗೆ ಬಾಯಿಗೆ ರಕ್ತ ಬರಂಗ್ ನೋಡ್ದ. ವಯಸ್ಸಾಗಿರೋರು ಅಂತ ನೋಡಿಲ್ಲ ಅಲ್ಲ. ಅದೇ ತಪ್ಪನ ಅವ್ರ ಮನೇಲಿ ಅವ್ರ ಅಪ್ಪಂಗ ಗಾಡಿ ಓಡಿಸ್ಬೇಕಾದಾಗ ಇನ್ನೊಬ್ರು ಯಾರಾದ್ರೂ ಬಂದು ಹೊಡೆದ್ರೆ ಎಷ್ಟು ಬೇಜಾರಾಗಲ್ಲ. ಈಗ ಪಾಪ ಅವ್ರ ಅಪ್ಪ ವಯಸ್ಸಾಗಿರೋ ಬೇರೆಯವರು, ಅವ್ರ ಮಕ್ಳು ಎಷ್ಟು ಬೇಜಾರಾಗಿರಲ್ಲ. ಈ ಬಿಸಿ ರಕ್ತ ಇರೋರು ಒಂದ್ ಸ್ವಲ್ಪ ಅಟ್ಲೀಸ್ಟ್ ಅವರು ಯೂತ್ಗಳು ಏನೋ ಆಯ್ತು ದೊಡ್ಡವ್ರು ಏನೋ ಹೇಳಿದ್ರು ಅಂತ ಗಾಡಿ ಕೇಳ್ಕೊಂಡು ಮುಂದೆ ಗಲಾಟನೆ ಇರ್ತಿರ್ಲಿಲ್ಲ. ಅಷ್ಟು ಜನ ಇದ್ರು ನೋಡ್ ಮಕ್ಳು ಒಬ್ರು ಬಿಡ್ಸಕ್ ಬಂದಿಲ್ಲ ಅಲ್ಲಿ. ಆಮೇಲೆ ನಮ್ಮ ಅಣ್ಣ ಅಲ್ಲಿ ಹೋಗಿ ಅವರು ಆ ಕಡೆ ತಳ್ಳಿದ್ರು, ಆಮೇಲೆ ಬಿಡಿಸಿದ್ರು, ಹೋದ್ರು ಅವರು. ಪಾಪ ಏನು ಕಣ್ಣಿಗೆ ಬಿಡಕ್ ಆಗ್ತಾ ಇಲ್ಲ, ಹಂಗ್ ಹೊಡ್ದಾನೆ. ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದೇ ಟೈಮಲ್ಲಿ ಟ್ರಾಫಿಕ್ ಪೊಲೀಸು ಇಲ್ಲ. ನಾನ್ ಹೇಳೋದು ಇಷ್ಟೇ, ಏನಂದ್ರೆ ಯೂತ್ಗಳಾಗ್ಲಿ ಅಥವಾ ಬಿಸಿ ರಕ್ತ ಇರೋರು ಅಡಲ್ಟ್ಗಳಾಗ್ಲಿ ಯಾರೇ ಇದ್ರು ಏನೇ ಒಂದ್ ಸ್ವಲ್ಪ ಟಚ್ ಆಗ್ಲಿ ಅಥವಾ ಗಾಡಿ ಓಡಿಸ್ಬೇಕಾದ್ರೆ ಏನಾರ ಅಡ್ಡ ಬರೋದಾಗ್ಲಿ ಸಾರಿ ಕೇಳ್ಕೊಂಡು ಹೊಂಟೋಗ್ಬಿಟ್ರೆ ಎಲ್ಲ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಅದೇ ಮನುಷ್ಯನ್ ಜೀವ ಮುಖ್ಯ ಆಗುತ್ತೆ. ಈಗ ಪಾಪ ಒಬ್ಬೊಬ್ರು ಕೆಲವ್ರು ಸ್ವಾಭಿಮಾನ ಮರ್ಯಾದೆಗೋಸ್ಕರ ಬದುಕ್ತಾ ಇರ್ತಾರೆ. ಈಗ ಅದೇನೆ ಊರಿಗೆ ಏನೋ ಬೇಜಾರಾಗೋಯ್ತು ಅಂದ್ರೆ ಈ ಚಿಕ್ಕ ಹುಡ್ಗ ನನ್ಗೆ ಹೊಡ್ಬಿಟ್ರಲ್ಲ ಅಂದ್ಬಿಟ್ಟು ಅವ್ರ ಮಕ್ಳು ಸಿಕ್ಕಾಪಟ್ಟೆ ಎಷ್ಟು ಬೇಜಾರು ಮಾಡ್ಕೊಂಡಿರಲ್ಲ. ಈಗ ಹೆಣ್ಮಕ್ಳು ಅವ್ರ ಮಕ್ಳು ಅಂಕಲ್ ಅವ್ರ ಮಕ್ಳು ಏನಾದ್ರು ಹೆಣ್ಮಕ್ಳು ಇದ್ರು ಅಂದ್ರೆ ಇನ್ನೂ ಎಷ್ಟು ಹೊಂದ್ಕೊಂಡಿರಲ್ಲ. ವಯಸ್ಸಾಗಿದ್ರೆ ಕೋಪ ಮಾಡ್ಕೊತಾರೆ, ಇನ್ನು ರಿವೆಂಜ್ ತಗೊಳಕ್ಕೆ ಆತರ ಎಲ್ಲ ಮಾತಾಡ್ತಾರೆ. ಬೆಂಗಳೂರಲ್ಲಿರೋ ರೋಡ್ಗಳು ನೋಡು, ಯಪ್ಪ ಯಪ್ಪ ಯಪ್ಪ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಏನ್ ತಗೋತೀಯೋ? ಈ ಹೋಟ್ಲಲ್ಲಿ ಈ ರೈಸು ಬೆಸ್ಟು. ದೊಣ್ಣೆ ಬಿರಿಯಾನಿ ಫೀಲು. ವಾರಕ್ಕೆ ಎಷ್ಟಲ್ಲಿ ನಾನ್ ವೆಜ್ ತಿಂತೀಯಾ? 5 ದಿನ. 5 ದಿನ? ಒಂದಿನ ಮಾತ್ರ ಬಿಡ್ತೀಯಾ? ವಾರಕ್ಕೆ 6 ದಿನ ಬಿರಿಯಾನಿ, 7 ದಿನ. 7 ದಿನ? ಸೋಮವಾರ ಗುರುವಾರ ತಿನ್ನಲ್ಲ. ಹಾಂ, ಮಿಕ್ಕಿದ ದಿನ ತಿಂದೇ ಇರೋಕ್ಕಾಗಲ್ಲ. शाबाश बेटा, बहुत बढ़िया. ದೃಷ್ಟಿ ಆಗ್ಬಿಡುತ್ತೆ, ಹುಷಾರು ಅಂದೆ. ಅದಕ್ಕೆ ರಾತ್ರಿ ಮಾಡ್ತಿದ್ದೆ ನೀರು. ಮತ್ತು ಚಿಕನ್ ಇದೆ ಇದರಲ್ಲಿ. ನಾಟಿ ಕೋಳಿ, ಮೊಟ್ಟೆ ಕೋಳಿ, ಬಾಯ್ಲರ್ ಕೋಳಿ. ಆಯಿತಾ? ಬಾಯ್ಲರ್ ಕೋಳಿ ಚಿಕನಲ್ಲಿ ಖಂಡ ಜಾಸ್ತಿ, ಮೊಟ್ಟೆ ಕೋಳಿಲಿ ಮತ್ತು ನಾಟಿ ಕೋಳಿಲಿ ಖಂಡ ಕಮ್ಮಿ. ಮೂಳೆ ಇಷ್ಟಪಡೋರು ಮೊಟ್ಟೆ ಕೋಳಿ, ಬಾಯ್ಲರ್ ಕೋಳಿ, ಮೊಟ್ಟೆ ಕೋಳಿ, ನಾಟಿ ಕೋಳಿ ತಿನ್ನಬೇಕು. ಖಂಡ ಇಷ್ಟಪಡೋರು ಬಾಯ್ಲರ್ ಕೋಳಿ ತಿನ್ನಬೇಕು. ಹೇಳ್ತಾ ಇದೆಯಾ? ಒಂಚೂರು ಅರ್ಥ ಆಯ್ತಾಗಲ್ಲ. ಕೋಳಿ ತಿನ್ನೋವಲ್ಲ. A few moments later. ಎಲ್ಲಿಗೆ? ಈಗ ಎಲ್ಲಿಗೋ? ರೋಡ್ ಚಿಕ್ಕಪೇಟೆ. ಏನೋ ಕೈ ತುಂಬ ಬರೀ ಉಂಗುರನೇ ಇದೆ. ಇನ್ನೂ 6 ಬೆರಳು ಖಾಲಿ ಇದೆ.
ಎಲ್ಲಿ ಕರ್ಕೊಂಡು ಹೋಯ್ತಾನ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಕಾರ್ತಿ? ಓ ನಿಧಾನ ಕಣಕ್ಕ, ನಿಧಾನ. ನಾನು ಬೀಳ್ತಿದ್ದೆ ಈಗ. ಇದು ಸ್ಟೆಪ್ಸು ಒಂದೇ ಲೆವೆಲಲ್ಲಿ ಇಲ್ಲ. ಇನ್ನೂ ಎಷ್ಟು ಮೆಟ್ಲು ಹತ್ಬೇಕು? ಅದೇ ಬಿಲ್ಡಿಂಗ್ ಎಲ್ಲ ಹಳೇದಲ್ಲ, ಬಿದೋಗಲ್ವಾ? ಏನೋ ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕಂದ್ರೆ ಪಕ್ಕದಲ್ಲಿರೋದು ಹೊಡೆದಾಕ್ಬೇಕಾ? ಎಲ್ಲ ಅಟ್ಯಾಚ್ಡ್ ಅಲ್ಲ. ಎಲ್ಲ ಸ್ಪೋರ್ಟ್ಸ್ ಐಟಮ್ಸ್ ಇಲ್ಲಿ ಸಿಗುತ್ತೆ. 303 ಇಲ್ಲ ಅಂದ್ರೆ ZR100 ಸಿಗುತ್ತೆ. ZR100 ಸ್ವಲ್ಪ ತೂಕ ಜಾಸ್ತಿ. ಇಲ್ಲೆಲ್ಲ ಥರ ಸ್ಪೋರ್ಟ್ಸ್ ಐಟಮ್ಸು ಸಿಗುತ್ತೆ. ಅಲ್ಲ ಸರಿ, weight 303 83 ಗ್ರಾಮ್ಸ್ ಇದೆ. ಪರವಾಗಿಲ್ಲ, ವೆಯ್ಟ್ಲೆಸ್ಸು ಚೆನ್ನಾಗಿದೆ. वो ओलंपिक टॉर्च मिलता है ना, वो है? अरे आपको पब्लिसिटी दे रहे हैं. ओलंपिक टॉर्च ಎಷ್ಟಿದೆ, ಎಷ್ಟಾಗುತ್ತೆ? ಫೋಟೋ ಇಟ್ಟಿದ್ರೆ ತೋರಿಸಿಲ್ಲ. ನಿಮಗೆ ಕಮ್ಮಿ ಬಜೆಟಲ್ಲಿ ಬೆಸ್ಟ್ ಕ್ವಾಲಿಟಿ ಸ್ಪೋರ್ಟ್ಸ್ ಮೆಟೀರಿಯಲ್ ಬೇಕು ಅಂದರೆ ರತನ್ ಸ್ಪೋರ್ಟ್ಸ್ ಬನ್ನಿ, ಆಯಿತಾ? ಚಿಕ್ಕಪೇಟೆ, ಲೈಕ್ ಮೆಟ್ರೋ ಬಂತು ಅಂತ, ಮೆಟ್ರೋ ಚಿಕ್ಕಪೇಟೆ ಹೇಳಿದ್ರೆ ಅಲ್ಲಿಂದ ಲೈಕ್ ರೈಟು ಮತ್ತೆ ರೈಟ್ ತಗೊಂಡು ಸೀದಾ ಬಂದರೆ ಸಿಗುತ್ತೆ ಅಂಗಡಿ. ಇವರು ಸೋಹನ್ ಬೈ ಅಂತ, ನೀವೇ ತಾನೇ ಸೋಹನ್ ಅವರಾ? ಅವರು ಸೋಹನ್ ಅಂತ. ಅವ್ರಿಗೆ ಫೋನ್ ಮಾಡಿ, ಕಾರ್ಡ್ದು ಫೋಟೋ ಹಾಕಿರ್ತೀನಿ. ಓಕೆ, ಫೋನ್ ಮಾಡ್ಕೊಂಡು ಅವೈಲಬಿಲಿಟಿ ಏನು ಬೇಕು ಮೊದಲೇ ಹೇಳಿರಿ, ತರಿಸ್ಕೊಡ್ತಾರೆ ಅವ್ರು, ಇಲ್ಲ ಅಂತ. ಎಲ್ಲ ಥರ ಸ್ಪೋರ್ಟ್ಸ್ ಐಟಮ್ಸು ಸಿಗುತ್ತಲ್ಲ. ಹ್ಞೂ